ಪಾತ್ರ ಮಾಡೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ಪಾತ್ರ ಮಾಡೋದು ಚಾಲೆಂಜ್ ಅಲ್ಲ, ಆದ್ರೆ ಅದರ ಸುತ್ತಲೂ ಹುಟ್ಟುಕೊಳ್ಳುವ ವಿವಾದ ತಣ್ಣಗಾಗಿಸುವುದು ದೊಡ್ಡ ಚಾಲೆಂಜ್. ಈಗ ರಣಬೀರ್ ಕಪೂರ್ ಅದೇ ರೀತಿಯ ಚಾಲೆಂಜ್ ಎದುರಿಸ್ತಾ ಇದ್ದಾರೆ. ಅವರು ಅನೇಕ ನಟಿಯರ ಜೊತೆ ಸುತ್ತಾಡಿದ್ದಾರೆ, ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಈಗ ಇದೆಲ್ಲವನ್ನು ತಂದು ಟೀಕೆ ಮಾಡಲಾಗ್ತಾ ಇದೆ. ಅದೇ ರೀತಿ ಅವರು ಮೊದಲು ನೀಡಿದ್ದ ಮತ್ತೊಂದು ಮದುವೆ ಆಗ್ತೀನಿ ಎಂಬ ಹೇಳಿಕೆಯನ್ನ ಮುನ್ನೆಲೆಗೆ ತರಲಾಗಿದೆ. ಇವರಿಗೆಲ್ಲ ರಾಮನ ಪಾತ್ರ ನೀಡಲಾಗಿದೆಯಲ್ಲ ಅಂತ ಕೆಲವರು ಟೀಕೆ ಮಾಡಿದ್ದಾರೆ. ರಣಬೀರ್ ಕಪೂರ್ ಅವರು ಹಿಂದಿಯ ರಾಮಾಯಣ ಸಿನಿಮಾದಲ್ಲಿ ರಾಮನ ಪಾತ್ರ ಮಾಡ್ತಾ ಇದ್ದಾರೆ. ಅದರ ಲುಕ್ ರಿಲೀಸ್ ಆಗಿ ಗಮನ ಸೆಳೆದಿದೆ. ಅವರು ರಾಮನ ಪಾತ್ರಕ್ಕೆ ಆಯ್ಕೆ ಆದಾಗಿನಿಂದಲೂ ಟೀಕೆಗಳನ್ನು ಎದುರಿಸ್ತಾ ಇದ್ದಾರೆ. ರಣಬೀರ್ ಈ ಚಿತ್ರಕ್ಕಾಗಿ ಮದ್ಯ ಹಾಗೂ ನಾನ್ ವೆಜ್ ಸೇವನೆ ಬಿಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಇದನ್ನ ಒಪ್ಪಲು ಅನೇಕರು ರೆಡಿ ಇದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಕಂಗನಾ ರಾಣಾವತ್ ರೀತಿಯ ಸೆಲೆಬ್ರಿಟಿಗಳು ರಣಬೀರ್ ಆಯ್ಕೆಯನ್ನ ಟೀಕಿಸಿದ್ದಾರೆ. ಅವರು ಸ್ತ್ರೀಲೋಲ ಅಂತ ಕರೆದಿರುವ ಅನೇಕರು ರಾಮನ ಪಾತ್ರದ ಪಾವಿತ್ರ್ಯತೆ ಹಾಳು ಮಾಡಲಾಗಿದೆ ಅಂತ ಟೀಕಿಸಿದ್ದಾರೆ. ಹೀಗಿರುವಾಗಲೇ ಒಂದು ವಿಡಿಯೋ ವೈರಲ್ ಆಗಿದೆ. ಇದು 2022ರ ಸಂದರ್ಶನದಲ್ಲಿ ನೀಡಿದ ವಿಡಿಯೋ. ಶಂಶೇರ ಹೆಸರಿನ ಸಿನಿಮಾನ ರಣಬೀರ್ ಕಪೂರ್ ಮಾಡಿದ್ರು. ಈ ಚಿತ್ರದ ಸಂದರ್ಶನದಲ್ಲಿ ಆಂಕರ್ ಅವರು ನಿಮ್ಮ ಮದುವೆಯಲ್ಲಿ ಸಮೋಸಾ ಚಟ್ನಿ ಉತ್ತಮವಾಗಿರಲಿಲ್ಲ ಎಂದಿದ್ರು. ಆಗ ರಣಬೀರ್ ಕಪೂರ್ ಅವರು ನಾನು ಇನ್ನೊಂದು ಮದುವೆ ಆಗ್ತೇನೆ, ಆಗ ಒಳ್ಳೆಯ ಪಾರ್ಟಿ ಕೊಡ್ತೇನೆ ಅಂತ ಅವರು ಹೇಳಿದ್ರು. 4 ವರ್ಷಗಳ ಬಳಿಕ ಈ ವಿಡಿಯೋನ ಮತ್ತೆ ವೈರಲ್ ಮಾಡಲಾಗಿದೆ. ಅನೇಕರು ರಾಮನ ಪಾತ್ರಕ್ಕೆ ರಣಬೀರ್ ಆಯ್ಕೆಯನ್ನ ಟೀಕಿಸುವ ಕೆಲಸ ಮಾಡಿದ್ದಾರೆ.